ಪೆಟ್ರೋಲ್ ಡೀಸೆಲ್ ಜಿಎಸ್ಟಿ ವ್ಯಾಪ್ತಿಗೆ ತರುವ ಬಗ್ಗೆ ಸಿಎಂ ನಿರ್ಧರಿಸುತ್ತಾರೆ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಅವರು ಮಾತನಾಡಿದರು. ಪೆಟ್ರೋಲ್ ಜಿಎಸ್ಟಿ ವ್ಯಾಪ್ತಿಗೆ ತರುವ ಬಗ್ಗೆ ಸಿಎಂ ನಿರ್ಧಾರವನ್ನು ಮಾಡ್ತಾರೆ. ಮಾರ್ಚ್ನಲ್ಲಿ ಬಜೆಟ್ ಇದೆ, ಈ ವೇಳೆ ಪರಿಶೀಲಿಸುತ್ತಾರೆ. ರಾಜ್ಯಗಳಿಗೆ ಲಾಭವಾಗುವ ನಿಟ್ಟಿನಲ್ಲಿ ಕೇಂದ್ರ ಸಹಕರಿಸಬೇಕು, ಆಗ ಮಾತ್ರ ಜಿಎಸ್ಟಿ ವ್ಯಾಪ್ತಿಗೆ ಪೆಟ್ರೋಲ್ ತರಬಹುದು. ನಮಗೆ ತೊಂದರೆ ಆಗುತ್ತೆ ಅನ್ನುವ ಹಾಗಿದ್ರೆ ಯೋಚಿಸಬೇಕಾಗತ್ತೆ ಅಂತ ಹೇಳಿದರು. ರಾಜ್ಯದಲ್ಲಿ ಈ GST ಗೊಂದಲ ಏನಿದೆ ಅದನ್ನು ಬಗೆಹರಿಸುವ ದೃಷ್ಟಿಯಿಂದ ಏನು ಕ್ರಮ ತಗೋಬೇಕು ಸರ್ಕಾರ, ರಾಜ್ಯ ಸರ್ಕಾರ ಅದನ್ನು ತಗೊಳ್ತೇವೆ. ಒಂದು ವೇಳೆ ಅದು ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ನೋದಾದರೆ ತಗೊಳ್ತಾರೆ. ಅದನ್ನು ಎಕ್ಸಾಮಿನ್ ಮಾಡಬೇಕಲ್ಲ, ಅದನ್ನು ಎಕ್ಸಾಮಿನ್ ಮಾಡಬೇಕು. ನಮ್ಮಲ್ಲಿ ಈಗ ಫೆಬ್ರವರಿ ಮಾರ್ಚಲ್ಲಿ ನಮ್ಮ ಬಜೆಟ್ ಬರುತ್ತೆ, ಅದನ್ನು ಲೆಕ್ಕ. ನಾಡಿನ ಜನತೆಗೆ ಶುಭಾಶಯಗಳು. ಈ ವರ್ಷ ಬಹಳ ಶಾಂತಿಯುತವಾಗಿ ಹೊಸ ವರ್ಷ ಆಚರಣೆ ಆಗಿದೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಿನ್ನೆ ರಾತ್ರಿ ಹೊಸ ವರ್ಷದ ಆಚರಣೆಯಲ್ಲಿ ಜನರು ಭಾಗವಹಿಸಿದ್ರು. ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆ ಆಗಿಲ್ಲ. ಶಾಂತಿಯಿಂದ ಹೊಸ ವರ್ಷ ಆಚರಣೆ ಆಗಿದೆ. ರಾಜ್ಯದ ಯುವಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಕಾನೂನು ಸುವ್ಯವಸ್ಥೆ ಕಾಪಾಡಿದ್ದಾರೆ ಅಂತ ತಿಳಿಸಿದರು. ಹೊಸ ವರ್ಷದ ಶುಭಾಶಯಗಳೊಂದಿಗೆ ಇವತ್ತು ನಾನು ತಮ್ಮ ಮುಂದೆ ಮಾತನಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಹರ್ಷ ತರಲಿ ಅಂತ ಹೇಳಿ ಹಾರೈಸ್ತೇನೆ. ನಿನ್ನೆ ರಾತ್ರಿ ಏನು ನಾವು ಹೊಸ ವರ್ಷದ ಆಚರಣೆಯಲ್ಲಿ ಲಕ್ಷಾಂತರ ಯುವಕರು ಜನರು ಏನು ಭಾಗವಹಿಸಿದ್ರು, ಭಾಳ ಶಾಂತಿಯಿಂದ ಬೆಂಗಳೂರಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಅಹಿತಕರವಾದ ಘಟನೆ ಆಗದೆ. ಜಮೀನಿಗಾಗಿ ತಂದೆ ಮಗನ ನಡುವೆ ಜಗಳ ನಡೆದಿತ್ತು. ಕಳೆದ 29ರಂದು ಪೊಲೀಸ್ ಠಾಣೆಯಲ್ಲಿ ಹಿರಿಯರ ಸಮ್ಮುಖದಲ್ಲಿ ರಾಜಿ ಸಂಧಾನ ಕೂಡ ನಡೆಸಲಾಗಿತ್ತು. ವಿಠಲ್ ಸಾಲ ಮರುಪಾವತಿಗೆ 2 ತಿಂಗಳ ಸಮಯವನ್ನು ಕೇಳಿದ್ರು. ಆದರೆ ಬೆಳಗಾವಿ ಜಿಲ್ಲೆಯ ಮುಗಳಕೋಡ ಸಿಪಿಐ ರವಿಚಂದ್ರನ್ ಕರೆ ಮಾಡಿ ಮನ ಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಗ್ರಾಮದ ಮುಖಂಡ ಪ್ರಕಾಶ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕಣ್ಣಿಗೆ ಕಾರದ ಪುಡಿ ಎರಚಿ ಹಣ ದರೋಡೆ ಮಾಡಿರುವ ಘಟನೆ ಧಾರವಾಡ ಹೊರವಲಯದ ಗೋವನಕೊಪ್ಪ ಬಳಿ ನಡೆದಿದೆ. ಆದಿಲ್ ಎಂಬಾತ ರಾತ್ರಿ ಗ್ಯಾರೇಜ್ ಕೆಲಸ ಮುಗಿಸಿ ಮನೆಗೆ ತೆರಳುವಾಗ ದುಷ್ಕರ್ಮಿಗಳು ಬೈಕ್ ಅಡ್ಡಗಟ್ಟಿ ಬೈಕ್ ಹಾಗೂ 1.80 ಲಕ್ಷ ರೂಪಾಯಿ ದೋಚಿ ಪರಾರಿಯಾಗಿದ್ದಾರೆ. ಈ ಸಂಬಂಧ ಸ್ಥಳೀಯ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ನೂತನ ಹೊಸ ವರ್ಷಾಚರಣೆ ಹಿನ್ನೆಲೆ ಕೋಲಾರದ ಕೋಲಾರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಇವತ್ತು ಮುಂಜಾನೆಯಿಂದಲೇ ದೇವರಿಗೆ ವಿಶೇಷ ಪೂಜೆ ಅಲಂಕಾರ ಮಾಡಲಾಗ್ತಾ ಇದೆ. ನೂರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನದತ್ತ ಆಗಮಿಸುತ್ತಿದ್ದಾರೆ. ಐಶ್ವರ್ಯ ದೋಖಾ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಇದೀಗ ವಂಚನೆ ಕೇಸ್ನಲ್ಲಿ ಮತ್ತೊಬ್ಬ ಶಾಸಕನ ಹೆಸರು ತಳುಕು ಹಾಕಿಕೊಂಡಿದೆ. ಶಾಸಕ ನರೇಂದ್ರ ಸ್ವಾಮಿ ಐಶ್ವರ್ಯ ಗೌಡ ನಂಟಿದೆ ಅಂತ ಹೇಳಿ ಮಂಡ್ಯದಲ್ಲಿ ಮಾಜಿ ಶಾಸಕರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಚುನಾವಣೆಗೆ ನರೇಂದ್ರ ಸ್ವಾಮಿ ಇದೇ ಹಣವನ್ನು ಬಳಸಿದ್ದಾರೆ. ಕಾಂಗ್ರೆಸ್ನ ನಾಯಕರ ಪಾತ್ರದ ಶಂಕೆ ಇದೆ. ಐಶ್ವರ್ಯಳನ್ನ ಮಂಬರು ಪರೀಕ್ಷೆಗೆ ಒಳಪಡಿಸಲಿ, ಉನ್ನತ ಮಟ್ಟದ ತನಿಖೆಗೆ ಮಾಜಿ ಶಾಸಕ ಅನ್ನದಾನಿ ಆಗ್ರಹಿಸಿದ್ದಾರೆ. 2025ರ ಹೊಸ ವರ್ಷವನ್ನ ಬೆಳಗಾವಿ ಜನ ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ. ಮತ್ತೊಂದೆಡೆ ಹೊಸ ವರ್ಷದ ಮೊದಲ ದಿನ ಬೆಳಗಾವಿ ಜನತೆ ಮಹಾನಗರದ ವಿವಿಧ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನ, ಸಾಯಿ ಮಂದಿರ, ಹಿಂಡಲಗ ಗಣಪತಿ ದೇಗುಲ, ಸವದತ್ತಿಯ ರೇಣುಕಾದೇವಿ ದೇಗುಲಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿದರು. ದೇವಸ್ಥಾನಗಳಲ್ಲಿ ಸರದಿ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನವನ್ನ ಪಡೆದು ಪುನೀತರಾದರು. ಕೊಡಗಿನ
ಧೀರಿನ ಯೋಧ ದಿವಿನ್ ಹುತಾತ್ಮರಾಗಿದ್ರು. ಕುಶಾಲನಗರದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಇದೀಗ ಹುತಾತ್ಮ ಯೋಧನ ಪಾರ್ಥಿವ ಶರೀರವನ್ನ ಸೇನಾ ವಾಹನದಲ್ಲಿ ಹುಟ್ಟೂರಿಗೆ ತರಲಾಯಿತು. ಆಲೂರು ಸಿದ್ದಾಪುರ ಪಟ್ಟಣ ಬಂದ್ ಮಾಡಿ ಸಂತಾಪವನ್ನ ಸೂಚಿಸಲಾಯಿತು. ಮಕ್ಕಳಿಗೆ ಮೊದಲೇ ಅವಕಾಶ ಇದೆ, ಬಂದ್ಬಿಟ್ಟು ಫೋನ್ ಸಿಸ್ಟಮ್ ಅಲ್ಲಿ ಇನ್ನೊಂದು ನೋಡ್ಕೊಂಡು ಹೋಗ್ರಿ. ಮಕ್ಕಳಿಗೆ ಮೊದಲೇ ಅವಕಾಶ ಇದೆ, ಬಂದ್ಬಿಟ್ಟು ಫೋನ್ ಸಿಸ್ಟಮ್ ಅಲ್ಲಿ ಇನ್ನೊಂದು ನೋಡ್ಕೊಂಡು ಹೋಗ್ರಿ. ಗುತ್ತಿಗೆದಾರ ಸಚಿನ್ ಪಾಟೀಲ್ ಆತ್ಮಹತ್ಯೆ ಕೇಸ್ ಬಿಜೆಪಿಗೆ ಮತ್ತೊಂದು ಅಸ್ತ್ರವಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದ ಬಿಜೆಪಿಗೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿಯವರು ವಿರೋಧ ಪಕ್ಷವಾಗಿ ಮಾಡಲು ಹಲವು ಕೆಲಸಗಳಿದ್ದಾವೆ, ಆದರೆ ಸದನದ ಒಳಗೆ ಹೊರಗೆ ಜನರ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಿದ್ದಾರಾ? ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಇವರಿಗೆ. ಸೆಷನ್ ಮಾಡೋದು ಜನರನ್ನ ಕೆರಳಿಸುವ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯವರು ಆ್ಯಸ್ ಎನ್ ಅಪೋಸಿಷನ್ ಅವರು ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡೋಕ್ಕೆ ಅವರಿಗೆ ಸ್ಕೋಪ್ ಇದೆ. ಆದರೆ ನೀವು ನನಗೆ ಒಂದು ಇನ್ಸ್ಟೆನ್ಸ್ ತೋರಿಸಿ, ಎಲ್ಲಾದರೂ ಬಿ ಜೆ ಪಿ ಮುಖಂಡರು ಸದನದಲ್ಲಾಗಲಿ ಅಥವಾ ಸದನದ ಹೊರಗಡೆ ಆಗಲಿ ವಿರೋಧ ಪಕ್ಷದ ನಾಯಕರೇ ಆಗಿರ್ಬೋದು, ಬಿ ಜೆ ಪಿ ಅಧ್ಯಕ್ಷರೇ ಆಗಿರ್ಬೋದು, ಎಲ್ಲಾದರೂ ಸಾರ್ವಜನಿಕ ಹಿತಾಸಕ್ತಿ ಮಾತಾಡಿದಾರಾ? ಎಲ್ಲಾದರೂ ಡೆವಲಪ್ಮೆಂಟ್ ವಿಷಯ ಮಾತಾಡಿದಾರಾ? ಎಲ್ಲಾದರೂ ಜನರ ಸಮಸ್ಯೆ ಬಗ್ಗೆ ಎಲ್ಲಾದರೂ? ಹೊಸ ವರ್ಷದ ಹಿನ್ನೆಲೆ ಕೋಟೆ ಸೀತಾರಾಮಾಂಜನೇಯನ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿರುವಂತಹ ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಇಂದು ಮುಂಜಾನೆಯಿಂದಲೇ ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಹೊಸ ವರ್ಷಾಚರಣೆ ಹಿನ್ನೆಲೆ ನಾಡಿನ ಜನತೆಗೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಶುಭಾಶಯವನ್ನ ಕೋರಿದ್ದಾರೆ. ಧರ್ಮಸ್ಥಳದಲ್ಲಿ ಮಾತನಾಡಿದವರು, ಈ ವರ್ಷ ಎಲ್ಲರಿಗೂ ನೆಮ್ಮದಿ, ಸುಖ, ಶಾಂತಿ ಸಿಗಲಿ, ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನ ಆ ಮಂಜುನಾಥ ಸ್ವಾಮಿ ಕೊಡಲಿ, ಈ ವರ್ಷ ಸುಭಿಕ್ಷ ವರ್ಷ ಆಗಲಿ, ಯಾವುದೇ ಕಾಯಿಲೆಗಳು ಮನುಷ್ಯ, ಪ್ರಾಣಿ, ಕೃಷಿ ಯಾವುದಕ್ಕೂ ಕೂಡ ಬಾರದಿರಲಿ ಅಂತೇಳಿ ಶುಭ ಹಾರೈಸಿದ್ದಾರೆ. ನಿಮಗೆ ಗೊತ್ತಿದ್ದ ಹಾಗೆ ಕತ್ತಲು ಬೆಳಕು ಎರಡು ಇದು ಸಹಜವಾದದ್ದು ಪ್ರಕೃತಿಯಲ್ಲಿ. ಅರ್ಧ ಹಗಲು ಅರ್ಧ ರಾತ್ರಿ. ಹಾಗೆ ಜೀವನದಲ್ಲಿ ಕೂಡ ಕಪ್ಪು ಮತ್ತು ಬೆಳಕು ಎರಡು ಕೂಡ ಇರುತ್ತೆ. ಆದರೆ ನಮಗೆ ಯಾವಾಗಲೂ ಸುಖ ಇರಬೇಕು ಅನ್ನೋದೇ ನಮ್ಮ ಹಂಬಲ ಆಗಿರುತ್ತೆ. ಹಾಗಾಗಿ ದೇವರಲ್ಲಿ ಪ್ರಾರ್ಥಿಸೋದು ಏನು ಅಂತಂದರೆ, ಈ ವರ್ಷ ಸುಖವಾಗಿ ಆಗಲಿ, ನೆಮ್ಮದಿಯಿಂದ ಇರುವಂತಾಗಲಿ ಮತ್ತು ಎಲ್ಲರಿಗೂ. ಹೊಸ ವರ್ಷದ ಹಿನ್ನೆಲೆ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಮುಂಜಾನೆ 5 ಗಂಟೆಯಿಂದಲೇ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಆಗಮಿಸಿದ್ರು. ಚಿಕ್ಕಬಳ್ಳಾಪುರ ಪ್ರಸಿದ್ಧ ನಂದಿಗಿರಿಧಾಮದಲ್ಲಿ ರಾತ್ರಿ ನಿಷೇಧವನ್ನ ಹೇರಲಾಗಿತ್ತು. ಹೀಗಾಗಿ ಇಂದು ಬೆಳಿಗ್ಗೆಯಿಂದಲೇ ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಆಗಮಿಸಿ ಪ್ರಕೃತಿ ಸೌಂದರ್ಯವನ್ನ ಸವಿದ್ರು.